ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘ ತಿಪಟೂರು ಉಚಿತ ಕನ್ನಡ ವ್ಯಾಕರಣ ಪುಸ್ತಕ ಬಿಡುಗಡೆ ಸಮಾರಂಭ ದಿನಾಂಕ 14/8/2024 ಬುಧವಾರದಂದು ಬೆಳಗ್ಗೆ 11:30ಕ್ಕೆ ಬಾಲಕರ ಸರ್ಕಾರಿ ಪ್ರೌಢಶಾಲೆ ತಿಪಟೂರಿನಲ್ಲಿ ನಡೆಯಿತು. ಜ್ಯೋತಿ ಬೆಳಗಿಸುವುದರ ಮೂಲಕ ಮಾನ್ಯ ಶಾಸಕರು ತಿಪಟೂರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಭೂ ಅಭಿವೃದ್ಧಿ ಬ್ಯಾಂಕ್ ಇವರಿಂದ ಹಾಗೂ ಶ್ರೀ ಎಚ್.ಸಿ. ನಾಗರಾಜು ಅಧ್ಯಕ್ಷರು ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘ ಹಾಗೂ ಶ್ರೀ ಪಿ. ರಾಜೇಂದ್ರ ಜಂಟಿ ಸಂಪಾದಕರು ಹೊಸದಿಗಂತ ಪತ್ರಿಕೆ ಬೆಂಗಳೂರು ಹಾಗೂ ಶ್ರೀ ಎನ್. ಭಾನುಪ್ರಶಾಂತ್ ಪತ್ರಕರ್ತರು ಸಂಸ್ಥಾಪಕರು ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘ ಶ್ರೀಮತಿ ಸಪ್ತಶ್ರೀ ಉಪವಿಭಾಗಾಧಿಕಾರಿ ಉಪವಿಭಾಗ ತಿಪಟೂರು ಶ್ರೀ ವಿನಾಯಕ ಎನ್. ಶೆಟಗೇರಿ ಪೊಲೀಸ್ ಉಪನಿರೀಕ್ಷಕರು ತಿಪಟೂರು ಉಪವಿಭಾಗ ಹಾಗೂ ಶ್ರೀ ಪವನ್ ಕುಮಾರ್ ಎಸ್.ಕೆ. ತಹಸೀಲ್ದಾರ್ ತಿಪಟೂರು ಶ್ರೀ ಜಗನ್ನಾಥ್ ಉಪ ತಹಸೀಲ್ದಾರ್ ತಿಪಟೂರು ಹಾಗೂ ಶ್ರೀ ಸುದರ್ಶನ್ ಎಚ್.ಎಂ. ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ತಿಪಟೂರು ಶ್ರೀ ಚಂದ್ರಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಿಪಟೂರು ಶ್ರೀ ಉಮೇಶ್ ಗೌಡ ಎಂಎಂ ಉಪ ಪ್ರಾಂಶುಪಾಲರು ಬಾಲಕರ ಪ್ರೌಢಶಾಲೆ ತಿಪಟೂರು ಶ್ರೀ ಎಚ್.ಆರ್. ಮುರಳೀಧರ್ ಸಹ ಶಿಕ್ಷಕರು ಕನ್ನಡ ಭಾಷೆ ಕರ್ನಾಟಕ ಪಬ್ಲಿಕ್ ಶಾಲೆ ಕಡಬ ಗುಬ್ಬಿ ತಾಲೂಕು ಇವರುಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವು ಉದ್ಘಾಟನೆಯಾಯಿತು. ಪ್ರಾಸ್ತಾವಿಕ ನುಡಿಗಳನ್ನು ಎನ್. ಭಾನುಪ್ರಶಾಂತ್ ರವರು ಮಾತನಾಡಿ ಕನ್ನಡ ಸಾಹಿತ್ಯದ ಹೆಸರಾಂತ ಅನೇಕ ಸಾಹಿತಿಗಳಾದ ನಿಸಾರ್ ಅಹಮದ್, ಚಂಪಾ ನಾಡೋಜ ಡಿಸೋಜ, ವಿ.ಆರ್. ಲಕ್ಷ್ಮಣರಾವ್, ವೆಂಕಟೇಶ್ ಮೂರ್ತಿ ಈ ರೀತಿಯ ಅನೇಕ ಕವಿಗಳನ್ನು ಹಾಗೂ ಹೆಸರಾಂತ ಪತ್ರಕರ್ತರಾದ ಎ.ಎಸ್. ಸುಬ್ಬರಾವ್, ಜಯಶೀಲರಾವ್ ಅವರನ್ನು ಕರೆಸಿ ಮಕ್ಕಳಿಗೆ ಮತ್ತು ನಾಡಿನ ಜನತೆಗೆ ಪರಿಚಯಿಸುವಂತಹ ಕಾರ್ಯಕ್ರಮ ನಮ್ಮ ಬಯಲುಸೀಮೆ ಸಾಂಸ್ಕೃತಿಕ ಚಟುವಟಿಕೆಯಾಗಿದೆ ಎಂದರು. ಉಜ್ಜಜ್ಜಿ ರಾಜಣ್ಣನವರು ಮಾತನಾಡಿ ನನ್ನ ಗೆಳೆಯ ಭಾನುಪ್ರಶಾಂತ್ ರವರು ಕಟ್ಟಿದಂತಹ ಬಯಲುಸೀಮೆ ಸಾಂಸ್ಕೃತಿಕ ಸಂಘ ಬಹಳ ಎತ್ತರಕ್ಕೆ ಬೆಳೆದು ನಿಂತಿದೆ. 23 ವರ್ಷಗಳು ದಾಟಿದಂತಹ ಈ ಬಯಲುಸೀಮೆ ಸಂಘವು ಮುಂದಿನ 2 ವರ್ಷಕ್ಕೆ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತದೆ. ಅನೇಕ ಕಲಾವಿದರನ್ನು ಗುರುತಿಸಿ 25,000 ನಗದು ಕೊಟ್ಟು ಮತ್ತು ಪಾರಿತೋಷಕವನ್ನು ಗುರುತಿಸಿ ಹಿರಿಯರನ್ನು ಪರಿಚಯಿಸುವುದರ ಮೂಲಕ ಕನ್ನಡವನ್ನು ಬೆಳೆಸುವುದು ಇದರ ಧ್ಯೇಯ ಉದ್ದೇಶವಾಗಿದೆ. ಕನ್ನಡದ ಪದ್ಯಗಳನ್ನು ಕಂಠಪಾಠ ಮಾಡಿಸುವುದು, ಸುಗಮ ಸಂಗೀತ ಕ್ಷೇತ್ರದಲ್ಲಿ 5-6 ಶಾಲೆಗಳ ಮಕ್ಕಳನ್ನು ಗುರುತಿಸಿ ಪರಿಚಯಿಸುವಂತಹ ಕಾರ್ಯಕ್ರಮ ಮಾಡಿದೆ ಎಂದರು. ಪಿ. ರಾಜೇಂದ್ರ ಅವರು ಮಾತನಾಡಿ ವ್ಯಾಕರಣ ಅಂತ ಹೇಳಿದರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ತೂಗುಡಿಕೆ ಬರುವುದು, ತಲೆನೋವು ಬರುವುದು ಇಂಥ ಸಂದರ್ಭ ಇರುತ್ತೆ. ಇದರಲ್ಲಿ ಬುದ್ಧಿವಂತರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದುತ್ತಾರೆ. ನಮ್ಮ ಕನ್ನಡ ಭಾಷೆಗೆ ಮೂಲ ಸಂಸ್ಕೃತ, ಗಣಿತ ಮತ್ತು ವ್ಯಾಕರಣಗಳಿಗೆ ಅಂಕಗಳು ಕಡಿಮೆ ಆಗುತ್ತೆ. ಕಾರಣ ಕಲಿಸುವ ಪದ್ಧತಿಯೂ ಇರುತ್ತೆ. 80ರ ದಶಕದಲ್ಲಿ ಮೊದಲನೇ ಭಾಷೆ ಕನ್ನಡ, ಎರಡನೇ ಭಾಷೆ ಇಂಗ್ಲಿಷ್ ಹೀಗೆ ಎರಡೇ ಇದ್ದದ್ದು. ಆಗ ಒಟ್ಟು ಅಂಕ 150ಕ್ಕೆ ನಾನು ಛಂದಸ್ಸು ಇವುಗಳ ಬಗ್ಗೆ ಪರೀಕ್ಷೆ ಬರೆದು ಆಗಿನ ಕಾಲದಲ್ಲಿ ನಾನು 50ಕ್ಕೆ 45 ಅಂಕ ಪಡೆದಿದ್ದೆ. ಕನ್ನಡ ಭಾಷೆಯನ್ನು ಪರಿಚಯಿಸುವವರಲ್ಲಿ ಅನೇಕರು ಇದ್ದಾರೆ ಎಂದರು. ಮಾನ್ಯ ಶಾಸಕ ಕೆ. ಷಡಕ್ಷರಿಯವರು ಮಾತನಾಡಿ ಈ ಕಲ್ಪತರು ನಾಡು ಸಾಮಾನ್ಯ ನಾಡಲ್ಲ. ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಪೋಷಕರಲ್ಲಿ ಒಳ್ಳೆಯ ಹೆಸರನ್ನು ತಂದು ಕೊಡುತ್ತಾ ಪುಸ್ತಕ ಬಿಡುಗಡೆ ಮಾಡುವಾಗ ಕೆಲವು ಅತಿಥಿಗಳು ಮಾತನಾಡಿದರು. ಅಕ್ಷರಗಳು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಕನ್ನಡ, ತೆಲುಗು ಮಾತನಾಡಬಹುದು, ಮಲಯಾಳಿ ಭಾಷೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಮ್ಮ ಕನ್ನಡ ಭಾಷೆಯು ನಮಗೆ ಹೆಮ್ಮೆ. ಕನ್ನಡ ಭಾಷೆಯಲ್ಲಿ IAS ಪರೀಕ್ಷೆ ಬರೆದು ಕನ್ನಡವನ್ನು ಉಳಿಸಿರುವವರು ಸಾಕಷ್ಟು ಜನ ಇದ್ದಾರೆ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ, ಬೇರೆಯವರ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೇವೆ. ಕನ್ನಡ ನಮ್ಮ ತಾಯಿ ಭಾಷೆ, ಯಾವತ್ತೂ ಮರೆಯಬಾರದು ಎಂದರು. ಕೊನೆಯಲ್ಲಿ ಪ್ರಾರ್ಥನೆ, ವಿದ್ಯಾರ್ಥಿ ಹಾಗೂ ವಂದನಾರ್ಪಣೆ, ಸ್ವಾಗತ ಶಿಕ್ಷಕರು ಮಾಡಿದರು. ಕಾರ್ಯಕ್ರಮವು ಮುಕ್ತಾಯಗೊಂಡಿತು. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಧೀರೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ,
ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷ ಉಪಯೋಗ ಪಡ್ಕೋಬೇಕು. ನಂತರ ಎಲ್ಲ ವಿದ್ಯಾರ್ಥಿಗಳು ಕೂಡ ಕನ್ನಡ ಸಾರಸ್ವತ ಲೋಕದ ಹೆಸರಾಂತ ಸಾಹಿತಿಗಳು ವಿ ಸ ರಾಮೋದ್ರವ್ರು ಇರ್ಬೋದು, ಚಂಪಾರವ್ರು ಇರ್ಬೋದು, ನಾ ಡಿಸೋಜ, ಬಿ ಆರ್ ಲಕ್ಷ್ಮಣರಾವ್, ವೆಂಕಟೇಶ್ ಮೂರ್ತಿ, ಈ ರೀತಿಯ ಅನೇಕ ಕವಿಗಳನ್ನು ಕರೆಸೋದ್ರ ಜೊತೆಗೆ ನಾಡಿನ ಹೆಸರಾಂತ ಪತ್ರಕರ್ತರುಗಳು ವಿ ಎನ್ ಸುಬ್ಬಾರಾವ್, ಜಯಶೀಲ್ ರಾವ್, ಈ ಥರದ ದೊಡ್ಡ ದೊಡ್ಡ ಪತ್ರಕರ್ತರನ್ನು ಕರೆಸಿ ಮಕ್ಕಳಿಗೆ ಮತ್ತು ಇಲ್ಲಿನ ಜನರಿಗೆ ಪರಿಚಯಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಈ ದಿನ ಒಂದು ಪುಸ್ತಕದ ಬಿಡುಗಡೆ ಸಿರಿಗನ್ನಡ ವ್ಯಾಕರಣ ಅಂತ ಏನು ಒಂದು ಸಂಸ್ಥೆಯವರು ಬಿಡುಗಡೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ನಾನೇನು ಹೇಳಿದೆ, ವ್ಯಾಕರಣ ಅಂತ ಬಂದ ತಕ್ಷಣ ನಮಗೆಲ್ಲರಿಗೂ ಗ್ರಾಮರ್ ಅಂದ್ರೆ ಕಷ್ಟ, ಓದೋದು ಇಟ್ಟಪ್ಪ ಗ್ರಾಮರ್ ಅಂದರೆ ನಾವೆಲ್ಲ ಒಂದು ಹೆಜ್ಜೆ ಹಿಂದೆ ಹೋಗ್ತೀವಿ. ಸೊ ಇವತ್ತು ನಮಗೆಲ್ಲ ಈ ಪುಸ್ತಕದ ಮುಖಾಂತರ ಸರಳವಾಗಿ ಗ್ರಾಮರ್ನ ಕಲ್ತ್ಕೊಳ್ಳೋದನ್ನ ಹೇಗೆ ಅನ್ನೋದು ಈ ಪುಸ್ತಕದಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ನಾನು ಕೂಡ ಸಂಕ್ಷಿಪ್ತ ಮೇಲ್ನೋಟವಾಗಿ ನೋಡಿದ್ದೇನೆ ಪುಸ್ತಕದಲ್ಲಿ. ಅವ್ರು ಹೇಳಿರೋಂಗೆ ವ್ಯಾಕರಣ ಅಂದರೆ ಏನು, ಅದು ಅಭ್ಯಾಸ ಮಾಡೋದಕ್ಕೆ ಕೆಲವೊಂದು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ನಮಗೆಲ್ಲ ಬಹಳ ಅನುಕೂಲ ಆಗುತ್ತೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ. ಮತ್ತು ಈಗ ಆಲ್ರೆಡಿ ನಮಗೆ ಹೇಳ್ತಾ ಇದ್ರು ಮುಂದೆ, ಇವಾಗ ಏನಾಗಿದೆ, ಮಕ್ಕಳು ಯಾರೇ ಆಗಲಿ, ನಾವಾಗಲಿ ಯಾರಾಗಲಿ ಒಂದು ಭಾಷೆಯಾಗಲಿ ಏನಾಗಲಿ ಬರೀ ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ, ಬರೀ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಇಂದ ಓದ್ತಾ ಇದ್ದೀವಿ. ಮಕ್ಕಳೇ ನಾನೇ ಇದ್ದೀನಿ, ಅದು ನಮ್ಗೆ ಆಗಿರ್ಬಾರ್ದು. ನಾವು ಸ್ಕೋರಿಂಗ್ ಮಾಡೋದು ಎಷ್ಟು ಮುಖ್ಯನೋ ಅದೇ ಥರ ಒಂದು ನಾಲೆಡ್ಜನ್ನ ಪಡ್ಕೊಂಡು ಅದನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಹೇಗೆ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್. ಮಾರ್ಕ್ಸ್ ಅನ್ನೋದು ಬರೀ ನನಗೆ ಆ ವರ್ಷ ಆ ಒಂದು ಕಾಲೇಜಲ್ಲಿ ಸೀಟ್ ತಗೊಳ್ಳೋದಕ್ಕೂ ಮತ್ತೊಂದಕ್ಕೂ ಒಂದು ಅಂಕಗಳಾಗಿರ್ತದೆ ಹೊರತು ನಾವು ಒಂದು ಎನಿ ಸಬ್ಜೆಕ್ಟ್ ಕಲಿತು ಕೂಡ ಲಿಟ್ರೇಚರ್ನ ಬರವಣಿಗೆ ಮಾಡೋನಾಗಿಯೂ ಕೂಡ ಗವಾಕ್ಷಿ ಅನ್ನೋದು ಅದು ಬೆಳಕಿನ ಸೋರಿಕೆಗೆ ಇಡೀ ಮನೆತನವನ್ನ, ಇಡೀ ಮನೆಯನ್ನ ಬೆಳಕನ್ನ ಮಾಡೋದಕ್ಕೆ ಗವಾಕ್ಷಿಗಳನ್ನ ಇಡ್ತಾ ಇತ್ತು. ಈಗಿನ ಹೊಸ ತಲೆಮಾರಿಗೆ ಅದು ಗೊತ್ತಿಲ್ಲ. ಆದರೆ ಇಂದಿನ ಮನೆಗಳಿಗೆ ಆ ಗವಾಕ್ಷಿಯನ್ನು ಇಡ್ತಿದ್ದು ಬೆಳಕು ಮತ್ತು ಗಾಳಿಗೆ ಗವಾಕ್ಷಿಯನ್ನು ಇಡ್ತಿದ್ರು. ಆದರೆ ಸಾಂಸ್ಕೃತಿಕವಾಗಿ, ಭಾಷಿಕವಾಗಿ ಇವತ್ತಿನ ಪರಿಸ್ಥಿತಿಗಳು ಹೇಗೆ ಸೋರ್ತಾ ಇದ್ದಾವೆ ಅನ್ನೋದನ್ನ ಆರ್ಥಿಕ ನೀತಿಗಳನ್ನು ಉದಾಹರಣೆಯನ್ನು ಕೊಟ್ಟು ಅವರು ವಿಮರ್ಶೆಯನ್ನು ಮಾಡ್ತಾ ಇದ್ರು. ನಿಜವಾಗೂ ಕೂಡ ಬಹಳ ಮುಖ್ಯವಾಯಿತು. ಬೆಳಿಗ್ಗೆ ಇದ್ರೆ ಅವ್ರ ಜೊತೆಗೆ ನಾವು ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ವಿ. ಖುಷಿ ಆಯ್ತು ಸರ್, ಧನ್ಯವಾದಗಳು. ಮತ್ತೆ ನನ್ನ ಗೆಳೆಯ ಸಹೃದಯ ಆತ್ಮೀಯ ಗೆಳೆಯ ಭಾನುಪ್ರಶಾಂತ್ ಅವರು ಕಟ್ಟಿದಂಥ ಬಯಲುಸೀಮೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಜೊತೆಯಲ್ಲಿ ಈ ಕ್ಷೇತ್ರದ ಎಲ್ಲ ಶಾಸಕರು ಆಯಾಯ ಸಂದರ್ಭದಲ್ಲಿ ಸ್ಪಂದನೆಯನ್ನು ಮಾಡಿದ್ದಾರೆ. ಇದರ ಹುಟ್ಟಿದ ಸಂದರ್ಭದಲ್ಲಿ ಶರಕ್ಷನ್ ಸಾಹೇಬರು ನಮಗೆ ಹೆಚ್ಚು ಬೆನ್ನೆಲುಬಾಗಿ ನಿಂತಂಥವ್ರು. ಯಾವತ್ತೂ ಕೂಡ ಈ ಕಾರ್ಯಕ್ರಮಕ್ಕೆ ಅವ್ರು ಎಂದೂ ಗೈರು ಹಾಜರಾದ ದಿನವನ್ನೇ ನಾನು ನೋಡಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲ ಒಂದ್ಸಲ ಎರಡು ಸಲ ಆಗಿರ್ಬೋದು ಅಷ್ಟೇ. ಅಷ್ಟರ ಮಟ್ಟಿಗೆ ಬಂದು ಅಲ್ಲಿ ಸಕ್ರಿಯವಾಗಿ ನಾವೆಲ್ಲ ಇರ್ತೀವಿ ಅನ್ನೋದನ್ನ ಪ್ರೋತ್ಸಾಹಿಸಿದವರು. ಮತ್ತು ಇದರ ಧ್ಯೇಯೋದ್ದೇಶಗಳು ಕನ್ನಡವನ್ನು ಬೆಳೆಸುವುದು, ಈ ನೆಲ, ಈ ಜಲ, ಈ ನಾಡು ನುಡಿ ಅಂತ ನಾವೇನು ಮಾತುಗಳಲ್ಲಿ ಹೇಳ್ತೀವೋ ಅದನ್ನ ಕಾರ್ಯಾನುಷ್ಠಾನಗೊಳಿಸುವಂತ ಬಹಳ ಮಹತ್ತರವಾದಂಥ ಕೆಲಸವನ್ನ ನಮ್ಮ ಬಯಲುಸೀಮೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಮಾಡ್ತಾ ಬಂದಿದೆ. 23 ವರ್ಷಗಳ ದಾಟಿರ್ತಕ್ಕಂಥ ಈ ಸಂಸ್ಥೆ ಇನ್ನು ಕೆಲವೇ 2 ವರ್ಷಗಳಲ್ಲಿ ಬೆಳ್ಳಿ ಹಬ್ಬದ ಆಚರಣೆಯ ವಸ್ತಿನಲ್ಲಿ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಪ್ರತಿ ವರ್ಷವೂ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬಿಟ್ಟರೆ ಪ್ರತಿ ವರ್ಷ 5,000 ಸರಳ ವ್ಯಾಕರಣ ಪುಸ್ತಕವನ್ನು ಕೊಡುವಂತಹ, ಅದಕ್ಕೂ ಮುಂಚೆ ಅನೇಕ ಸಾಹಿತ್ಯದ ಕೃತಿಗಳನ್ನ ಮಕ್ಕಳಿಗೆ ಒದಗಿಸುವಂತಹ ಕೆಲಸವನ್ನ ಬಹಳ ಮುಖ್ಯವಾಗಿ ಬಯಲುಸೀಮೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘ ಮಾಡಿದೆ. ಅಷ್ಟೇ ಅಲ್ಲ, ಬೆಳ್ಳಿ ಹಬ್ಬದ ವಸ್ತಿನಲ್ಲಿ ನಿಂತಿರ್ತಕ್ಕಂಥ ಈ ಸಂಘ 25,000 ನಗದು ಮತ್ತು ಪಾರಿತೋಷಿಕಗಳನ್ನ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಕೆಲಸವನ್ನ ಮಾಡಿರ್ತಕ್ಕಂಥ ಹಿರೀಕರನ್ನ ಗುರುತಿಸಿ ಅವರಿಗೆ ಬೆಂಬಲಿಸಿ ಈ ಕಲ್ಪತರು ನಾಡಿಗೆ ಕರೆದು ಮಕ್ಕಳಿಗೆ ಸಾರ್ವಜನಿಕ ಪರಿಚಯಿಸುವ ಮೂಲಕ ಅವರಿಗೆ ವಾರ್ಷಿಕ ಕಲ್ಪಸಿರಿ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡುಮಾಡುವ ಕೆಲವು ಮಹತ್ವದ ಕೆಲಸವನ್ನ ಮಾಡ್ತದೆ. ಪ್ರಾಧಿಕಾರಿಗಳು, ಅಕಾಡೆಮಿಗಳು, ಅನುವಾದ ಅಕಾಡೆಮಿಗಳು, ಸಾಹಿತ್ಯದ ಅನೇಕ ಸಂಘಟನೆಗಳು ಮಾಡಬಹುದಾಗಿದ್ದಂತಹ ಬಹಳ ಮುಖ್ಯವಾದ ಸಂಘಟನೆಗಳಲ್ಲಿ ಒಂದಾಗಿ ಕಲ್ಪತರು ಸಾಹಿತ್ಯ ಸಿರಿ ಪ್ರಶಸ್ತಿ ಪ್ರದಾನವನ್ನ ಮಾಡ್ತದೆ. ಅಷ್ಟೇ ಅಲ್ಲ, ಕನ್ನಡದ ಪಠ್ಯಗಳನ್ನ
ಹೆಚ್ಚು ಮಕ್ಕಳಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ, ಕನ್ನಡದ ಪಾಠಗಳನ್ನು ಹೆಚ್ಚು ಮನನ ಮಾಡುವ ಸಲುವಾಗಿ ವರ್ಷದಲ್ಲಿ 2-3 ದಿವಸ ಆಯ್ದ ಮಕ್ಕಳನ್ನು ಕರೆದು ಕನ್ನಡದ ವಿಶೇಷ ಹಾಡುಗಳನ್ನು, ಕನ್ನಡದ ಪದ್ಯಗಳನ್ನು ಕಂಠಪಾಠ ಮಾಡಿಸೋದು, ಅವುಗಳಿಗೆ ಭಾವಾರ್ಥವನ್ನು ಮನವರಿಕೆ ಮಾಡಿಸಿಕೊಡ್ತಕ್ಕಂಥ ಕನ್ನಡದ ಮಹತ್ವದ ಕೆಲಸವನ್ನು ಮಾಡ್ತಾ ಬಂದಿದೆ ಕನ್ನಡ ಏನು ನಮ್ಮ ಬಯಲುಸೀಮೆಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘಟನೆ. ಮತ್ತೆ ಏನು ಸುಗಮ ಸಂಗೀತದ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಕೆಲಸವನ್ನ ಮಾಡ್ತಾ ಇದೆ. ಇಡೀ ವರ್ಷದಲ್ಲಿ ಒಂದು 5-6 ದಿವಸ ಆಯ್ದ ಶಾಲೆಯ ಮಕ್ಕಳನ್ನು ಕರೆಸಿ ಕನ್ನಡದ ಸುಗಮ ಸಂಗೀತವನ್ನ ಪರಿಚಯಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿದೆ. ಹಂಗಾಗಿ ಕನ್ನಡದ ಸರಳತೆಯನ್ನ, ಕನ್ನಡದ ಮಹತ್ವವನ್ನ, ಕನ್ನಡದ ಬಹುತ್ವವನ್ನ ಮಕ್ಕಳಿಗೆ, ಜನಸಾಮಾನ್ಯರಿಗೆ, ಸಾಮಾಜಿಕ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಗೆ ಪರಿಚಯಿಸುವಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಏನು ಬಯಲುಸೀಮೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘ ಮಾಡ್ತಾ ಇದೆ ಅಂತ ಹೇಳಿ ಬಹಳ ಹರ್ಷವನ್ನ ವ್ಯಕ್ತಪಡಿಸುವಂತ ಸಂಖ್ಯೆ. ನೆನೆಸ್ಕೊಂಡಾಗ ಅಪ್ಪ ಅಮ್ಮಂದರಿಂದ, ಅಜ್ಜಿ ತಾತಂದರಿಂದ ಕಲಿತಂತಹ ಶಿಕ್ಷಣ, ಹಾಗೆ ಶಾಲೆಗೆ ಬಂದಾಗ ಕಲಿತಂತಹ ಶಿಕ್ಷಣ, ಇವತ್ತು ನಾವು ಕಲಿಯುತ್ತಾ ಇರತಕ್ಕಂತಹ ಶಿಕ್ಷಣ, ಹಾಗೆ ತುಲನಾತ್ಮಕವಾಗಿ ನಾವು ಕಂಪ್ಯಾರಿಟಿವ್ಲಿ ನೋಡ್ತಾ ಹೋದ್ರೆ ನಮ್ಗೆ ಏನ್ ಅನ್ನಿಸ್ತದೆ? ಸ್ವಲ್ಪ ಯೋಚನೆ ಮಾಡೋಣ. ಇವತ್ತಿನ ನಮ್ಮ ಶಿಕ್ಷಣ ಹೇಗಿದೆ? ಬಹುಶಃ ನನ್ನ ವಯಸ್ಕರೆಲ್ಲರೂ ನಾವೆಲ್ಲರೂ ಇದ್ದೀವಿ. ಶಾಲೆಯಲ್ಲಿ ನಾವು ಕಲಿತಕ್ಕಂತಹ ದಿನಮಾನಗಳಲ್ಲಿ ನೈತಿಕ ಶಿಕ್ಷಣ ಅಂತಾನೆ ಒಂದು ಪಿರಿಯಡ್ ಇರ್ತಾ ಇತ್ತು. ನೈತಿಕ ಮಾನವೀಯ ಮೌಲ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹೇಳಲಾಗ್ತಾ ಇತ್ತು. ಇತ್ತೀಚೆಗೆ ಏನಾಗಿದೆ, ನಮ್ಮೆಲ್ಲರ ದೃಷ್ಟಿ ಏನಾಗಿದೆ ಅಂತಂದ್ರೆ, ಮಕ್ಕಳು, ಈಗ ನಾನು ಕೂಡ ಪ್ರೌಢಶಾಲಾ ಶಿಕ್ಷಕನೇ ಆಗಿರೋದ್ರಿಂದ ಮಕ್ಕಳು ಏನನ್ನ ಕೇಳ್ತಾರೆ ಅಂತಂದ್ರೆ, ಪರೀಕ್ಷೆಗೆ ಏನ್ ಬರ್ತದೆ ಅದನ್ನ ಹೇಳಿ ಸರ್, ಪರೀಕ್ಷೆಗೆ ಏನ್ ಬರ್ತದೆ, ಯಾವುದು ಅತ್ಯಂತ ಮುಖ್ಯವಾಗಿರುತ್ತೆ ಅದನ್ನ ಹೇಳಿ, ನಾವು ಅದನ್ನ ಕಲಿಬೇಕು. ನೋಡಿ ನಮ್ಮ ಶಿಕ್ಷಣ ಎಲ್ಲಿಗೆ ಹೋಗ್ತಾ ಇದೆ. ಪರೀಕ್ಷೆಗೆ ಯಾವುದು ಬರ್ತದೆ ಅದನ್ನು ಹೇಳಿ, ಪರೀಕ್ಷೆಗೆ ಯಾವುದು ಬರ್ತದೆ ಅಂತ ಹೇಳಿದರೆ ನಾವೇ ಬೇಕಾ ಪರೀಕ್ಷೆ ಬರೀಲಿಕ್ಕೆ? ಜ್ಞಾನದ ಅಗಾಧವಾಗಿರತಕ್ಕಂಥ ನೆರವಿಯನ್ನ ಈಸಬೇಕಾದಂಥವರು ನಾವು. ಪ್ರಬಲವಾದ ಅಲೆಗಳು ಬರಬಹುದು, ಸುಳಿಗಳು ಸಿಗಬಹುದು, ಏನು ಬೇಕಾದರೂ ಆಗ್ಬಹುದು. ಅದನ್ನೆಲ್ಲ ದಾಟಿಕೊಂಡು ಹೋಗ್ತಕ್ಕಂತಹ ಶಕ್ತಿ, ಸಾಮರ್ಥ್ಯನ ಗಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ. ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರ ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಅವರು ಓದಿದ್ದು ಬೈಂದೂರು ಮಿಡಲ್ ಸ್ಕೂಲ್ನಲ್ಲಿ. ಬೈಂದೂರು ಪ್ರಾಥಮಿಕ ಹಂತವನ್ನು ಮುಗಿಸಿ ಪ್ರೌಢ ಹಂತಕ್ಕೆ ಬಂದಾಗ, ಪ್ರೌಢ ಹಂತದಲ್ಲಿ ಸಾಕಷ್ಟು ವಿಚಾರಗಳನ್ನು ಕಲಿತು ಕಾಲೇಜು ಹಂತಕ್ಕೆ ಬಂದಾಗ ಅವರಿಗನ್ನಿಸ್ತು, ಇವತ್ತು ಶಿಕ್ಷಣ ಹೇಗಿದೆ ಅಂತಂದ್ರೆ ಕೇವಲ ಮಕ್ಕಳಿಗೆ ಹೂವನ್ನು ತೋರಿಸಲಾಗ್ತಾ ಇದೆ, ಆದರೆ ಹೂವಿನ ಕಂಪನ್ನು ಕೊಡಲಾಗ್ತಾ ಇದೆ. ಆ ಫ್ರಾಗ್ರೆನ್ಸ್, ಆ ಕಂಪು ಏನಿರುತ್ತೆ, ಆ ಪರಿಮಳ ಏನಿರ್ತದೆ, ಅದನ್ನು ನಾವು ಮಕ್ಕಳಿಗೆ ಇವತ್ತು ಕೊಡಬೇಕಾಗಿದೆ. ವ್ಯಾಕರಣ ಪುಸ್ತಕಗಳನ್ನ ನಿಮಗೆಲ್ಲರಿಗೂ ಕೂಡ ಈಗ ಕೊಡಲಾಗುತ್ತೆ. ವ್ಯಾಕರಣವನ್ನೆಲ್ಲ ನಾವು ಕಲಿತ್ಕೊಳ್ತೀವಿ. ಆ ವ್ಯಾಕರಣವನ್ನ ಹೇಗೆ ಕಲಿತೀವಿ? ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿತೀವಿ ಮಕ್ಕಳೇ, ಅದು ಬೇಡ. ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿತಕ್ಕಂಥದ್ದು ಬೇಡ, ಮತ್ತಷ್ಟು ಆಳವಾಗಿ ಕಲಿತಾ ಹೋಗೋಣ. ನಿಮಗೆಲ್ಲರಿಗೂ ಕೂಡ ಒಂದು ಶ್ಲೋಕವನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥವು ಪ್ರತಿವತ್ತಮೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಭಾಷೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ವಾಕ್ ಮತ್ತೆ ಅರ್ಥ ಎರಡೂ ಇರ್ತದೆ, ಮಾತು ಮತ್ತು ಅರ್ಥ ಎರಡೂ ಇರ್ತದೆ. ನಾವು ಓದ್ತಾ 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 ಆ ಭಾಷೆಯೂ ಅರ್ಥ ಆಗಬೇಕು, ಅದರ ಅರ್ಥ, ಅದರ ಅಂತರಾರ್ಥಗಳು ಕೂಡ ನಮಗೆ ಅರ್ಥವಾಗಬೇಕು. ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರ ಆಗಬೇಕು, ಅದೇ ಶಿಕ್ಷಣ ಅಂತಾರೆ. ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಏನು ನೋಡಿ, ಅದು ಎಷ್ಟು ಎತ್ತರದ ಪದ. ಆತ್ಮ ಅಂದ್ರೆ ಏನನ್ನೋ ಕಲ್ಪನೆ ಇಲ್ಲ ನಮಗೆ. ಇನ್ನು ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಹೇಗೆ ಗೊತ್ತಾಗಬೇಕು? ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಒಂದು ಚಿಕ್ಕ ಮುಕ್ತಕವನ್ನ ಹೇಳೋದರ ಜೊತೆಗೆ ನಿಮಗೆ ನಾನು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ.
ಬಾಳ ವೀಣೆಗೆ ಭಾವತಂತಿಯನ್ನು ಬಿಗಿದು ಏಳು ನಾದವ ಚಲ್ಲು ಜಗವ ಮರೆಸೆ ಬಾಳನರ್ಪಿಸು ಭವಗೆ ಆರಾಧಿಸೇಳ್ ಇದನು ಬೀಳುಗಳ ಚಿಂತೆ ಬಿಡು ಜಾಣ ಮೂರ್ಖ. ನೋಡಿ, ಈ ಬದುಕು ಏನಿದೆ